ರಾಜ್ಯ ಶಿಕ್ಷಣ ಇಲಾಖೆ ಹೆಣ್ಮಕ್ಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಸರ್ಕಾರಿ ಬಸ್ ಆಯಿತು. ಈಗ ಶಾಲೆಗಳಲ್ಲೂ ಹೆಣ್ಮಕ್ಳಿಗೆ 50% ಸೀಟು ಕಡ್ಡಾಯಗೊಳಿಸಿ ಆದೇಶಿಸಿದೆ. ಮತ್ತೊಂದು ಕಡೆ ಪಠ್ಯ ಪುಸ್ತಕ ದರ ಏರಿಕೆಯ ಬಿಸಿ ಪೋಷಕರಿಗೆ ತಟ್ಟಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಕಲಿತಂತೆ ಅಂತಾರೆ. ಹೀಗಾಗಿಯೇ ಶಾಲೆಗಳಲ್ಲಿ 50% ಸೀಟ್ ಹೆಣ್ಣು ಮಕ್ಕಳಿಗೆ ಮೀಸಲಿಡಲಾಗಿತ್ತು. ಆದರೆ ಎಷ್ಟೋ ಕಡೆ ಶಿಕ್ಷಣ ಇಲಾಖೆ ಆದೇಶ ಇದ್ರೂ ಪಾಲನೆಯಾಗ್ತಿರಲಿಲ್ಲ. ಆದರೆ ಈ ಬಾರಿ ಪಾಲನೆಯಾಗದ ಶಾಲೆಗಳಿಗೆ ಮೂಗುದಾರ ಹಾಕಲು ಇಲಾಖೆ ಚಿಂತನೆ ನಡೆಸಿದೆ. ಎಲ್ಲ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ 50% ಸೀಟು ಕಡ್ಡಾಯಗೊಳಿಸಿ ಆದೇಶ. ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ಇದು ಅನ್ವಯ. ಇನ್ನು ಮುಂದೆ ಎಲ್ಲಾ ಶಾಲೆಗಳಲ್ಲಿ 50% ಸೀಟು ಹೆಣ್ಮಕ್ಕಳಿಗೆ ಕಡ್ಡಾಯವಾಗಿ ಮೀಸಲಿಡಬೇಕು ಅಂತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ಸಿಬಿಎಸ್ಇ, ಐಸಿಎಸ್ಇ ಕೇಂದ್ರ ಪಠ್ಯಕ್ರಮ ಅನುಸರಿಸುವ ಶಾಲೆಗಳಿಗೆ ಇದು ಅನ್ವಯವಾಗಲಿದೆ. ಭಾಷಾ, ಧಾರ್ಮಿಕ ಅಲ್ಪಸಂಖ್ಯಾತ ಶಾಲೆ ಹೊರತುಪಡಿಸಿ ಈ ಆದೇಶ ಹೊರಡಿಸಲಾಗಿದೆ. ಪ್ರತಿ ತರಗತಿಯಲ್ಲಿ ಲಭ್ಯವಿರುವ ಸೀಟ್ಗಳಲ್ಲಿ 50% ಮೀಸಲಿಡಬೇಕು. ನಿರೀಕ್ಷಿತ ಅರ್ಜಿಗಳು ಲಭ್ಯವಿಲ್ಲದೇ ಇದ್ದಾಗ ಬಾಲಕರಿಗೆ ಸೀಟು ಹಂಚಿಕೆ ಮಾಡಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇಡಬೇಕು. ರಾಜ್ಯದ ಹಲವೆಡೆ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಅಡ್ಮಿಷನ್ ಕೊಡಿಸಬೇಕು ಅಂದ್ರೆ ಪೇರೆಂಟ್ಸ್ಗೆ ಪರೀಕ್ಷೆ ನಡೆಸಲಾಗ್ತಿತ್ತು. ಇನ್ಮುಂದೆ ಆ ರೀತಿ ಮಾಡುವಂತಿಲ್ಲ. ಜೊತೆಗೆ ಎಗ್ಗಿಲ್ಲದೆ ಶುಲ್ಕ ಏರಿಸುವ ಹಾಗೂ ಇಲ್ಲ. ಶಾಲೆಯ ಫೀಸನ್ನ ನೋಟಿಸ್ ಬೋರ್ಡಲ್ಲಿ ಹಾಕಲೇಬೇಕು. ಅಷ್ಟೇ ಶುಲ್ಕವನ್ನ ಪೋಷಕರಿಂದ ಪಡಿಬೇಕು ಅನ್ನೋ ನಿಯಮ ಜಾರಿ ಮಾಡಿದೆ. ಅಲ್ಲದೆ ಪ್ರತಿಯೊಂದು ನಿಯಮ ಪಾಲನೆ ನೋಡಿಕೊಳ್ಳುವ ಜವಾಬ್ದಾರಿ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹೆಗಲಿಗೆ ಹಾಕಿದ್ದು, ನಿಯಮ ಉಲ್ಲಂಘನೆ ಆದರೆ ಕ್ರಮದ ಅಸ್ತ್ರ ಪ್ರಯೋಗ ಮಾಡುವುದಾಗಿ ಶಿಕ್ಷಣ ಇಲಾಖೆ ಎಚ್ಚರಿಕೆ ನೀಡಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.